ನಮಸ್ತೆ ಶಾಂತಮ್ಮ, ಹೇಗಿದ್ದೀರಿ? ಜಯಂತ್, ಇಲ್ಲಿವರೆಗೂ ನಾನು ಚೆನ್ನಾಗೇ ಇದ್ದೆ. ಏನೋ ಮನೆ ಹುಡ್ಕೊಂಬಂದ್ಬಿಟ್ಟಿದ್ಯಾ? ಅದು ಶಾಂತಮ್ಮ, ನನ್ನ ಜೀವನ ಸ್ವಲ್ಪ ದುಸ್ತರವಾಗಿಬಿಟ್ಟಿದೆ. ಸ್ವಲ್ಪ ದಿನಗಳ ಮಟ್ಟಿಗೆ ನೀವೇನಾದರೂ ಬಂದು ನಮ್ಮ ಮನೇನ ನಮ್ಮನ್ನು ನೋಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಬರೋಕ್ಕೆ ಹೇಗೆ ಸಾಧ್ಯಪ್ಪ? ನಮ್ಮ ಮನೆಯವ್ರಿಗೆ ಬೇರೆ ಆಗಾಗ ಆರೋಗ್ಯ ಸರಿಯಾಗಿರಲ್ಲ. ಅವ್ರು ನೋಡ್ಕೊಳ್ಳೋದು ಬೇಡವಾ ನಾನು? ಶಾಂತಮ್ಮ, ಅಂಕಲ್ ಜೊತೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವು ಮನಸ್ಸು ಮಾಡಿ ಸಾಕು. ನೋಡಿ, ಚಿಕ್ಕವನಾದಾಗಿಂದ ನಾನು ಒಬ್ಬಂಟಿಯಾಗೇ ಇದ್ದೆ. ಆಗ ನೀವು ನನ್ನ ಮಗ ಅಂತ ಕರೀತಿದ್ರಿ ಅಲ್ವಾ? ನಾನು ನಿಮ್ಮನ್ನ ತಾಯಿ ಹಾಗೆ ನೋಡಿದ್ದೀನಿ. ನನ್ನ ಜೀವನ ಈಗ ಸ್ವಲ್ಪ ಕಷ್ಟ ಆಗಿದೆ. ನಿಮ್ಮ ಜೀವನನೂ ಸುಖ ಇಲ್ಲ ಅಂತ ಗೊತ್ತು. ನೋಡಿ, ಇಲ್ಲ ಅಂದ್ಬೇಡಿ, ಬೇಕಾದ್ರೆ ಕಾಲಕ್ಕೆ ಜಯಂತ, ಇದೇನು ಮಾಡ್ತಿದೀಯಪ್ಪ ನೀನು? ಶಾಂತ, ಯಾರು ಇವರು? ನಮಸ್ತೆ ಅಂಕಲ್. ನೀವು ಮರ್ತಿದ್ದೀರಿ ಅಂತ ಅನ್ಸತ್ತೆ. ನನ್ನ ಹೆಸರು ಜಯಂತ್ ಅಂತ. ಮೊದಲು ಶಾಂತಮ್ಮನವರು ನಮ್ಮ ತಾತನ ಮನೇಲೆ ಕೆಲಸ ಮಾಡ್ತಿದ್ರು. ಆಗ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ನನ್ನನ್ನಂತೂ ಸ್ವಂತ ಮಗ ನೋಡ್ಕೊಂಡು ಹಾಗೆ ನೋಡ್ಕೊಂಡಿದ್ದಾರೆ. ಈಗ ಸ್ವಲ್ಪ ನನ್ನ ಜೀವನದಲ್ಲಿ ಕಷ್ಟಗಳು ಜಾಸ್ತಿ ಆಗಿವೆ. ಕೆಲವು ದಿನದ ಮಟ್ಟಿಗೆ ಶಾಂತಮ್ಮನವರು ಬಂದು ಮನೆ ಮತ್ತು ನಮ್ಮನ್ನೆಲ್ಲ ನೋಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಕಳಿಸ್ಕೊಡ್ಬೇಕು. ಶಾಂತ, ಅವರು ಮಗನ ಥರ ಅಂತ ಬೇರೆ ಹೇಳ್ತಾ ಇದ್ದಾರೆ. ನೋಡು, ಅವ್ರ ಕಷ್ಟ ಕಾಲದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕಲ್ವಾ? ನೀವು ಹೋಗಿ ಅವ್ರಿಗೆ ಸಹಾಯ ಮಾಡು. ಅಲ್ಲ ರೀ, ಇಲ್ಲಿ ನೀವು ಒಬ್ಬರೇ ಇರ್ತೀರಾ? ನಿಮ್ಮನ್ನು ನೋಡ್ಕೋಬೇಕಲ್ವಾ? ನನ್ನನ್ನು ನಾನು ನೋಡ್ಕೊಳ್ತೀನಿ. ನೀನು ಆ ಬಗ್ಗೆ ಯೋಚನೆ ಮಾಡಬೇಡ. ಪಾಪ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ಅನ್ಸುತ್ತೆ. ನೀವು ಹೋಗಿ ಅವ್ರಿಗೆ ಸಹಾಯ ಮಾಡು. ತಗೊಳ್ಳಿ ಅಂಕಲ್, ಈ ದುಡ್ಡು ಇಟ್ಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಏರ್ಪೇರಾದರೆ ಇನ್ನಷ್ಟು ದುಡ್ಡು ಕೊಡ್ತೀನಿ. ಈಗ ಶಾಂತಮ್ಮನ ಜೊತೆ ಕಳಿಸ್ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂಕಲ್. ಶಾಂತಮ್ಮ, ನೀವು ಹೋಗಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಅಲ್ಲೇ ಕಾರ್ ಹತ್ರ ಕಾಯ್ತಿರ್ತೀನಿ. ಬಂದ್ಬಿಡಿ. ಏನ್ರಿ ನೀವು? ಯಾಕೆ ಒಪ್ಕೊಂಡ್ರಿ ನೀವು? ಅಲ್ಲ, ನಮಗೆ ಕಷ್ಟ ಕಾಲ. ಅವರು ದುಡ್ಡು ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಸಹಾಯ ಮಾಡಬಾರ್ದಾ? ಹೋಗು, ನೀನು ಹೋಗಿ ಅವ್ರಿಗೆ ಸಹಾಯ ಮಾಡು. ನಿಮ್ಗೇನು ಅರ್ಥ ಆಗಲ್ಲ. ಅಮ್ಮ, ಏನಮ್ಮ ಇಷ್ಟೊಂದು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ? ಅಮ್ಮ, ನಿನ್ನೆ ಕೇಳ್ತಿರೋದು, ಯಾಕೆ ಇಷ್ಟೊಂದು ಗಾಬರಿಯಾಗಿ ನಿಂತಿದ್ಯಾ? ಅದು ಏನಿಲ್ಲ ಕಣೋ, ಕೆಲಸದವ್ರನ್ನ ನೋಡ್ಬೇಕಾಗಿತ್ತು. ಅದಕ್ಕೆ ಔಟ್ ಹೌಸ್ ಹತ್ರ ಹೋಗ್ತಿದ್ದೀನಿ. ಔಟ್ ಹೌಸ್ ಹತ್ರ ನೀನೇನಕ್ಕೆ ಹೋಗ್ಬೇಕು? ಒಂದು ಫೋನ್ ಮಾಡಿದ್ರೆ ಅವರೇ ಇಲ್ಲಿಗೆ ಬರ್ತಾರಲ್ವಾ? ನಾನು ಫೋನ್ ಮಾಡಿದೆ ಕಣೋ, ಅವ್ರ ಫೋನ್ ತೆಗಿತಾ ಇಲ್ಲ. ಏನಾದರೂ ತೋಟದ ಕಡೆ ಹೋಗಿದಾರೋ ಏನೋ, ಅದಕ್ಕೆ ಅಲ್ಲೇ ಹೋಗಿ ನೋಡೋಣ ಅಂತ. ಅದು ಸರಿ, ನೀನು ಯಾಕೆ ಇಷ್ಟೊಂದು ಗಾಬರಿಯಾಗಿ ತಡಬಡಾಯಿಸ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಗಾಬರಿನಾ? ಏನೋ ನೀನು ಈ ಚಿಕ್ಕ ಮಕ್ಕಳ ಹತ್ರ ಈ ಟೀಚರ್ಗಳು ಪ್ರಶ್ನೆ ಕೇಳ್ತಾರಲ್ಲ, ಹಾಗೆ ಕೇಳ್ತಾ ಇದೆಯಾ? ನೀನು ಸಡನ್ನಾಗಿ ನಾನು ನಿಲ್ಲಿಸಿ ಕೇಳ್ದಲ್ಲ, ಅದಕ್ಕೆ ನನಗೆ ಏನು ಹೇಳಬೇಕಂತ ತೋಚ್ತಾ ಇಲ್ಲ. ಸರಿ, ಆಯಿತು. ನನಗೆ ಹೊಟ್ಟೆ ಹಸಿವಾಗ್ತಿದೆ, ಬಾ ಊಟ ಬಡಿಸು. ನಾನು ಇದ್ದಾಳೆಲ್ಲ, ಹೋಗಿ ಕೇಳಕ್ಕೆ ಬಡಿಸ್ತಾಳೆ. ಅಮ್ಮ, ಅವಳ ಹತ್ರ ಬಡಿಸ್ಕೊಂಡು ತಿನ್ನೋದಕ್ಕಿಂತ ಉಪವಾಸ ಇರೋದೇ ವಾಸಿ. ನೋಡು, ಹಾಗೆಲ್ಲ ಮಾತಾಡಬಾರ್ದು. ನಾಳೆ ನೀವಿಬ್ಬರು ಮದುವೆ ಆಗಿ ಗಂಡ ಹೆಂಡತಿಯಾಗಿ ಬಾಳಬೇಕಾದವರು. ಹೀಗೆಲ್ಲ ಮಾತಾಡಬಾರ್ದು ಕಣ. ಅಮ್ಮ, ಇವಾಗ ಏನು ಬಂದು ಊಟ ಬಡಿಸ್ತೀಯೋ ಇಲ್ಲ ಬೇಡದಿರೋದನ್ನೇ ಮಾತಾಡ್ಕೊಂಡು ನಿಂತ್ಕೋತೀಯೋ? ನೀನೇನು ಔಟ್ ಹೌಸಿಗೆ ತಾನೇ ಹೋಗ್ತಿದ್ಯಾ? ಎಲ್ಲೂ ಹೋಗೋದು ಬೇಡ. ಅವ್ರಿಗೆ ಫೋನ್ ಮಾಡಿ ನಾನೇ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ, ಬಾ. ಸರಿ, ನೀನು ಹೋಗಿ ಕೂತ್ಕೋ, ನಾನು ತಗೊಂಬರ್ತೀನಿ. ಹೋಗು, ಬೇಗ ತಗೋಬಾ. ಅತ್ತೆ, ಚೆಲ್ವಿ, ಏನಮ್ಮ ಒಬ್ಳೆ ಬಂದಿದ್ಯಾ? ಬೆಂಕಿ ಎಲ್ಲಮ್ಮ? ಬೆಂಕಿ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಅದು
ವೆಂಕಿ ಬಂದಿಲ್ವಮ್ಮ? ಅದು ಅತ್ತೆ. ಶೆಲ್ವಿ, ಇವಾಗ ಬಂದಿಯಮ್ಮ? ಅಮ್ಮ, ಕೂತ್ಕೋ ಬಾ. ಮೊದಲೇ ಅತ್ತೆ ಮಾವ ಜಾನು ಅವ್ರನ್ನ ಕಳ್ಕೊಂಡಿರೋ ದುಃಖದಾಗವ್ರೆ. ಇಂಥ ಸಮಯದಲ್ಲಿ ವೆಂಕಿ ಕಾಣಿಸ್ತಿಲ್ಲ, ವೆಂಕಿ ಹುಡುಕೊಡಿ ಅಂತ ಹೆಂಗೆ ಹೇಳೋದು? ಹಂಗೇನಾದರೂ ಕೇಳಿದ್ರೆ ಸುಮ್ಮನೆ ಅವ್ರ ದುಃಖ ಇನ್ನೂ ಜಾಸ್ತಿ ಆಯ್ತದೆ. ಹಂಗಂತ ಏನು ಹೇಳ್ದೆ ಇದ್ರೆ ಮಗ ಕಳೆದೋಗಿರೋ ವಿಷಯ ನಮ್ತವ ಯಾಕೆ ಕೇಳಲಿಲ್ಲ ಅಂತ ಕೇಳೋಕ್ಕಿಲ್ವಾ? ದೇವ್ರೆ, ಎಂಥ ಪರಿಸ್ಥಿತಿನಪ್ಪ ಇದು. ಶೆಲ್ವಿ, ಯಾಕಮ್ಮ ಏನೋ ಮಾತಾಡ್ತಿಲ್ಲ? ಏನಾದರೂ ಹೇಳಬೇಕಿತ್ತ? ಸಂಕೋಚ ಮಾಡ್ಕೋಬೇಡ, ಹೇಳಮ್ಮ. ಮಾವ, ಪ್ರಪಂಚದಲ್ಲಿರೋ ಎಲ್ಲ ಕಷ್ಟನೂ ನಿಮಗೆ ಬರ್ತೈತೆ ಅನ್ಸ್ತೈತೆ ಮಾವ. ಏನು ಮಾಡ್ತೀಮ್ಮ ಚೆಲ್ವಿ? ನಮ್ಮ ಕೈಲಿ ಏನಿದೆ? ಆ ಭಗವಂತ ಹೆಂಗೆ ನಡೆಸ್ತಾನೋ ಹಂಗೆ ನಡೀತಾ ಇರಬೇಕು. ಅದೇ ಜೀವನ. ಆದರೂ ತಂದೆ ತಾಯಿ ಕಣ್ಣು ಮುಂದೆ ಮಕ್ಕಳು ಹೋಗೋದಿದೆಯಲ್ಲ, ಆ ಕಷ್ಟ ಯಾವ ತಂದೆ ತಾಯಿಗೂ ಬೇಡಮ್ಮ, ಯಾವ ತಂದೆ ತಾಯಿಗೂ ಬೇಡ. ಚೆಲ್ವಿ, ವೆಂಕಿ ಹೇಗಿದ್ದಾನಮ್ಮ? ಜಾನು ವಿಷಯ ಗೊತ್ತಾಗಿ ಅವನು ತುಂಬ ನೊಂದಿರ್ಬೇಕಲ್ವಾ? ಅವನು ಆರಾಮಾಗಿದ್ದಾನೆ. ಮನೆಗೆ ಬರೋದಕ್ಕೆ ಹೇಳಮ್ಮ, ಅವನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಇಲ್ಲೇ ಇದ್ರೆ ವಿಷಯ ಹೇಳೋ ಪರಿಸ್ಥಿತಿ ಬಂದರೂ ಬರ್ಬೋದು. ಇಲ್ಲ, ನಾನು ಈಗಲೇ ಇಲ್ಲಿಂದ ಹೊರಡಬೇಕು. ಸರಿಯತ್ತೆ, ನಾನಿನ್ನು ನೋಡ್ತೀನಿ. ಇದೇನಮ್ಮ, ಈಗ ಬಂದು ಹಾಗೆ ಹೋಗ್ತಿದ್ಯಲ್ಲ, ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ವಾ? ಇಲ್ಲ ಅತ್ತೆ, ಅಂಗಡಿ ತವ ಸಾನೆ ಕೆಲಸ ಐತೆ. ನಾನು ಇನ್ನೊಂದು ಕಿತ್ತ ಬರ್ತೀನಿ ಮಾವ, ಬರ್ತೀನತ್ತೆ. ಅಮ್ಮ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣ, ನೀನು ಊಟ ಮಾಡು. ನನಗೆ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳ್ಬಿಟ್ಟು ಈಗ ನೀನೇ ಯೋಚನೆ ಮಾಡ್ತಾ ಇದೆಯಾ? ನೀನೇನಪ್ಪ ಯೋಚನೆ ಮಾಡ್ತಾ ಇದೆಯಾ? ಹಶ್ವಾಗ್ತಿದೆ ಅಂದೆ, ಊಟ ಮಾಡು. ಹಶ್ವಾಗ್ತಿದೆ ಅಂತ ಹೇಳ್ದೆ ಅಮ್ಮ, ಆದರೆ ಇವಾಗ ಯಾಕೋ ಬೇಡ ಅನಿಸ್ತಿದೆ. ಯಾಕೋ? ನಿನ್ಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ. ಅದಕ್ಕಲ್ಲ ಅಮ್ಮ, ನನಗೆ ತುಂಬ ಹತ್ತಿರವಾಗಿರೋರು ಯಾರೋ ನೋವಲ್ಲಿದ್ದಾರೆ, ಅವ್ರು ಹಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ತಿನ್ನಕ್ಕಾಗ್ತಿಲ್ಲ. ಹತ್ತಿರದವರು ಅಂದ್ರೆ ಯಾರು? ನಿಮ್ಮಪ್ಪ ತನೋ? ಅವರಿಬ್ಬರದು ಊಟ ಆಯ್ತು. ಅದು ಸರಿ, ನಿನಗೆ ಯಾಕೆ ಹಾಗನ್ನಿಸ್ತಾ ಇದೆ? ಗೊತ್ತಾಗ್ತಿಲ್ಲ ಅಮ್ಮ. ಸರಿ, ಎಷ್ಟಾಗುತ್ತೋ ಅಷ್ಟು ಊಟ ಮಾಡು. ತಟ್ಟೆಯಲ್ಲಿ ಹಾಕ್ಕೊಂಡು ಹಾಗೆಲ್ಲ ಬಿಡಬಾರ್ದು. ಸಾಂಬಾರು ಬಡಿಸ್ಲಾ? ಬನ್ನಿ ಶಾಂತಮ್ಮ. ಕೂತಿರಿ, ಬಂದೆ.
ಶಾಂತಮ್ಮ, ನಮ್ಮ ಮನೆ ಸ್ವಲ್ಪ ಸಿಟಿಯಿಂದ ಹೊರಗಿದೆ, ಅಕ್ಕಪಕ್ಕ ಹೆಚ್ಚು ಮನೆಗಳಿಲ್ಲ. ಹಾಗಂತ ನೀವು ಯೋಚನೆ ಮಾಡಬೇಕಾಗಿಲ್ಲ. ಎಲ್ಲ ಕಡೆ CCTV ಕ್ಯಾಮ್ರಾಸ್ ಹಾಕ್ಸಿದ್ದೀನಿ. ನೀವಿಲ್ಲಿ ಜೋಪಾನವಾಗಿರ್ಬೋದು. ಮನೆ ಹೇಗನ್ನಿಸ್ತು ಶಾಂತಮ್ಮ? ಮನೆ ಚೆನ್ನಾಗಿರೋದು ಮುಖ್ಯ ಅಲ್ಲಪ್ಪ, ಮನಸ್ಸು ಚೆನ್ನಾಗಿರ್ಬೇಕು. ಯಾಕಪ್ಪ, ನಾನು ಹೇಳಿದ ಮಾತು ಕೇಳಿ ಬೇಜಾರಾಯ್ತಾ? ಇಲ್ಲ ಶಾಂತಮ್ಮ, ನೀವು ಹೇಳಿದ ಮಾತು ಸರಿ ಅಂತ ಅನ್ನಿಸ್ತಾ ಇದೆ. ಮನೆ ಚಿಕ್ಕದಾಗಿದ್ರು ಮನಸ್ಸುಗಳು ದೊಡ್ಡದಾಗಿರ್ಬೇಕು ಅನ್ನೋ ಮಾತು ನನಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಿನ್ನ ನೋಡಿದರೆ ತುಂಬ ದುಃಖದಲ್ಲಿದೆಯಾ ಅನ್ಸುತ್ತೆ. ಏನಾಯ್ತಪ್ಪ? ಮನೇಲಿ ಒಬ್ಬನೇ ಇದೆಯಾ? ಮದುವೆ ಆಗಿದೆ ಅಂತ ಕೇಳ್ಪಟ್ಟೆ. ಮದುವೆ ಆಗಿತ್ತು ಶಾಂತಮ್ಮ. ಕತ್ತಲಾಗಿದ್ದ ನನ್ನ ಬದುಕಿಗೆ ಬೆಳಕಾಗಿ ಬಂದವರು ಜಾಹ್ನವಿಯವರು. ನೋಡಿ, ತುಂಬ ಕುಟುಂಬದ ಹುಡುಗಿ, ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡಿಸಿದ ದೇವತೆ. ಈ 4 ಗೋಡೆಗಳನ್ನು ಮನೆ ಮಾಡಿದ್ದು ಅವರೇ. ನಾನು ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೆ ಶಾಂತಮ್ಮ. ಅವರು ಹಾಗೆ ನಾನು ಪ್ರೀತಿಸ್ತಾ ಇದ್ರು. ನನಗೋಸ್ಕರ ಹಾಡು ಹಾಡೋರು, ಅಡುಗೆ ಮಾಡೋರು, ಅವೆಲ್ಲರೂ ತುಂಬ ಸಂತೋಷವಾಗಿದ್ವಿ. ಆದರೆ ನಂದ ಒಂದು ಸಣ್ಣ ತಪ್ಪಾಗೋಯ್ತು ಶಾಂತಮ್ಮ. ಅಂಥ ತಪ್ಪು ನೀನೇನಪ್ಪ ಮಾಡಿದೆ? ನಿಮಗೆ ಗೊತ್ತಲ್ಲ ಶಾಂತಮ್ಮ, ಪ್ರೀತಿ ವಿಷಯದಲ್ಲಿ ಸ್ವಲ್ಪ ನಾನು ಪೊಸೆಸಿವ್ ಅಂತ. ನನ್ನ ಪ್ರೀತಿಸಿದವ್ರು ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲಿ ಅವ್ರನ್ನ ಅತಿಯಾಗಿ ಹಚ್ಕೊಂಡ್ಬಿಡ್ತೀನಿ. ಜಾನ್ವಿ ವಿಷಯದಲ್ಲೂ ಅದೇ ಆಯಿತು. ಅವ್ರು ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲಿ ಅವ್ರನ್ನ ಅತಿಯಾಗಿ ಹಚ್ಕೊಂಡ್ಬಿಟ್ಟೆ. ಕಣ್ಣಲ್ಲಿ ಕಣ್ಣಿಟ್ಟು ಅವ್ರನ್ನ ಕಾಯ್ತಾ ಇದ್ದೆ. ನಾನು ಅತಿಯಾಗಿ ಅವ್ರನ್ನ ಪ್ರೀತಿಸೋದ್ರಿಂದ ಅವ್ರು ನನ್ನ ಜೊತೆಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಮಾಡಿದ ತಪ್ಪಿಂದ ಅವ್ರನ್ನ ಬಿಟ್ಟು ಹೊರಟೋದ್ರು. ಅಲ್ಲಪ್ಪ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಕೇಳಿದ್ವಾ? ಅದೇನೇ ಇದ್ರೂ ಕೂತ್ಕೊಂಡು ಪರಿಹಾರ ಮಾಡ್ಕೋಬೇಕು. ಅದು ಬಿಟ್ಟು ದೂರ ಆಗೋದು ಸರಿಯಲ್ಲ. ಮದುವೆ ಅನ್ನೋದು ದೇವರು ಸ್ವರ್ಗದಲ್ಲೇ ನಿರ್ಧಾರ ಮಾಡಿರ್ತಾನೆ. ಹೋಗು, ಅವಳೆಲ್ಲಿದ್ದಾಳೆ ಅಲ್ಲಿಗೆ ಹೋಗಿ ಅವಳನ್ನ ವಾಪಸ್ ಕರ್ಕೊಂಡು ಬಾ. ಹೇಗೆ ಕರ್ಕೊಂಬರ್ಲಿ ಶಾಂತಮ್ಮ? ಇದೇನಪ್ಪ ಹೇಗೆ ಕೇಳ್ತೀಯಾ? ನೀನನ್ನು ಬಿಟ್ಟು ಎಲ್ಲಿಗೆ ಹೋಗಿರ್ತಾಳೋ ಅಲ್ಲಿಗೆ ಹೋಗಿ ಕರ್ಕೊಂಡು ಬಾ. ಈಗ ಅವರಿರೋ ಜಾಗಕ್ಕೆ ನಾನು ಹೋದರೆ ಮತ್ತೆ ನನಗೂ ವಾಪಸ್ ಬರೋಕ್ಕಾಗಲ್ಲ ಅಷ್ಟೆ. ಜಾಹ್ನವಿ ಅವರು ನನ್ನ ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾರೆ. ಏನಪ್ಪ ಹೇಳ್ತಿದ್ಯಾ? ಜಾಹ್ನವಿ ಅವ್ರಿಗೆ ಹೊಸ ಜಾಗಗಳನ್ನ ನೋಡೋದು ಅಂದರೆ ತುಂಬ ಇಷ್ಟ ಶಾಂತಮ್ಮ. ಅವ್ರಿಗೆ ಸಂತೋಷ ಆಗಲಿ ಅಂತ ಫಾರಿನ್ಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ಅವರು ಕಾಲು ಜಾರಿ ಅವ್ರು ಸಮುದ್ರಕ್ಕೆ ಬಿದ್ದುಬಿಟ್ರು. ಮತ್ತೆ ಸಿಗಲಿಲ್ಲ. ಚೆಲ್ವಿ, ಏನಾಯ್ತಮ್ಮ? ಬೆಂಕಿ ಎಲ್ಲೋಗಿದ್ದಾನೆ? ಹೇಳಮ್ಮ, ಏನಾಯ್ತು? ಜಾನು ವಿಷಯನೂ ಬೆಂಕಿ ಗೊತ್ತಿಲ್ವಾ? ಹಾಗಾದ್ರೆ 2 ದಿನದಿಂದ ಬೆಂಕಿ ನಿನಗೆ ಸಿಕ್ಕಿಲ್ವಾ? ಇಲ್ಲ ಮಾವ, ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.
ಏನು ಹೇಳ್ತಾ ಇದೀಯಮ್ಮ? ಹೌದು ಮಾವ, ನಾನು ಎಲ್ಲ ಕಡೆ ಹುಡುಕ್ತೆ, ಪೊಲೀಸ್ ಕಂಪ್ಲೇಂಟು ಕೊಟ್ಟೆ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಮಾತ್ರ ನಂಗೆ ಗೊತ್ತಿಲ್ಲ. ಯಾಕಮ್ಮ ಈ ವಿಷಯ ನನ್ನಿಂದ ಮುಚ್ಚಿಟ್ಟೆ? ನನಗಾದ್ರೂ ಹೇಳ್ಬೇಕಿತ್ತಾನೆ. ಹೆಂಗ್ ಹೇಳಿ ಮಾವ, ಮನೇಲಿ ಎಷ್ಟು ದೊಡ್ಡ ಆಘಾತ ಆಗೈತೆ. ನೀವು ಅತ್ತೆ ಮನೇಲಿರೋರು ಎಲ್ಲರೂ ನೋವಲ್ಲಿದ್ದೀರ. ಈಗ ಈ ವಿಷಯನೂ ಹೇಳಿ ಇನ್ನೂ ಹೆಂಗ್ ದುಃಖ ಕೊಡು ಅಂತೀರ? ಅದು ಏನಾದ್ರೂ ಆಗಿರ್ಲಿ, ನನಗಾದ್ರೂ ಹೇಳ್ಬೇಕಿತ್ತಲ್ಲಮ್ಮ. ಅವನು ನನ್ನ ಮಗ ಚೆಲ್ವಿ. ಒಬ್ಳನ್ ಕಳ್ಕೊಂಡಿರೋ ದುಃಖನೇ ಮರೆಯಕ್ಕಾಗ್ತಿಲ್ಲ. ಬೆಂಕಿಗೇನಾದ್ರೂ ಆದ್ರೆ ನಾನ್ ಬದುಕಿರಲ್ಲಮ್ಮ. ಅವ್ರು ಯಾವತ್ತೂ ಯಾರಿಗೂ ಹೇಳ್ದೆ ಈಗೆಲ್ಲೂ ಹೋದಂತ ಹುಡುಗನೇ ಅಲ್ಲ. ಭಾವನಿಗೆ ಏನಾದ್ರೂ ತಿಳಿಸಿದ್ರ ಫೋನ್ ಮಾಡ್ತೀನಿ. ಭಾವನಾ ಮನೇಲೇ ಇದೆಯಮ್ಮ? ಅದನ್ನ ನಾನು ಫೋನಲ್ಲಿ ಹೇಳಕ್ಕಾಗಲ್ಲ ಮಗಳೇ. ಅಲ್ಲಿಗೆ ಬಂದು ಮಾತಾಡ್ತೀನಿ. ಈಗಲೇ ಹೊರಟು ಬರ್ತೀನಿ. ಚೆಲ್ವಿ, ನೀನು ಇಲ್ಲೇ ಇರು, ನನ್ನ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಭಾವನ ಮನೆಗೆ ಹೋಗಿ ಬಂದ್ಬಿಡೋಣ. ಶಾಂತಮ್ಮ, ಜಾನ್ವಿಯವ್ರನ್ನ ನಾನು ತುಂಬ ಜೋಪಾನವಾಗಿ ನೋಡ್ಕೋತಾ ಇದ್ದೆ. ಅವ್ರನ್ನ ಬಿಟ್ಟು ನನಗೆ ಒಂದು ಕ್ಷಣನೂ ಇರೋಕ್ಕಾಗ್ತಿರ್ಲಿಲ್ಲ. ಈಗ ಜೀವನ ಪೂರ್ತಿ ಅವರಿಲ್ಲದೆ ಕಳಿಬೇಕು ಅಂದರೆ ಹೇಗೆ ಶಾಂತಮ್ಮ? ಕಾರ್ ಮೋಡಗಳ ಮಧ್ಯೆ ಮಿನುಗೋ ನಕ್ಷತ್ರದ ಹಾಗೆ ನನ್ನ ಜೀವನದಲ್ಲಿದ್ದರು. ಈಗ ಆ ನಕ್ಷತ್ರನೂ ಅಸ್ತಮಿಸಿ ನನ್ನ ಜೀವನ ಕತ್ತಲು ಗವಿ ಆಗ್ಬಿಟ್ಟಿದೆ ಶಾಂತಮ್ಮ, ಕತ್ತಲು ಗವಿ. ಕಣ್ಣು ಬಟ್ಟೆ ಕಟ್ಟಿ ಪ್ರೀತಿ ಮಾಡೋ ನಿನ್ನ ಪ್ರೀತಿನ ಸಹಿಸ್ಕೊಂಡು ಹೇಗೋ ಇರ್ತಾಳೆ ಅವಳು. ಆ ಪ್ರೀತಿನೇ ಅವಳಿಗೆ ಉಸಿರು ಕಟ್ಟಾಗ ಆಗಿರ್ಬೇಕು. ನೀನು ಸುಳ್ಳು ಹೇಳ್ತಿದೀಯ ಅನ್ಸುತ್ತೆ. ಅವಳು ಕಾಲ್ ಜಾರು ಬಿದ್ದಿರಲ್ಲ, ಅವಳೇ ಹಾರಿ ಪ್ರಾಣ ಕಳ್ಕೊಂಡಿರ್ತಾಳೆ. ನಾನು ಜಾನ್ವಿಯವ್ರನ್ನ ಚಿನ್ನು ಮರಿ ಅಂತ ಕರಿತಾ ಇದ್ದೆ. ನಿಮಗೆ ಗೊತ್ತಲ್ಲ ಶಾಂತಮ್ಮ, ತಾತ ಇದ್ದಾಗ್ಲಿಂದಾನು ಚಿಕ್ಕ ವಯಸ್ಸಲ್ಲೂ ನಾನು ಒಂಟಿಯಾಗೆ ಬೆಳೆದವನು. ನಾನು ಒಂಟಿತನ ದೂರ ಮಾಡಿದವರು ಜಾನ್ವಿಯವರು. ನಿಮಗೆ ಗೊತ್ತಾ ಶಾಂತಮ್ಮ, ಜಾನ್ವಿಯವರು ಮಾತಾಡ್ತಾ ಇದ್ರೆ ಕೋಗಿಲೆ ಹಾಡ್ದಷ್ಟು ಇಂಪಾಗಿರೋದು. ಅವರು ತುಂಟತನ ಮಾಡ್ತಿದ್ರೆ ಎಳೆ ಜಿಂಕೆ ಮರಿ ಜಿಗ್ದಾಗಿರೋದು. ಅವರು ಸಂತೋಷನ ಸಂಭ್ರಮಿಸ್ತಾ ಇದ್ರೆ ನವಿಲು ಹುಚ್ಚದು ನಾಟ್ಯ ಮಾಡ್ದಾಗಿರೋದು ಶಾಂತಮ್ಮ. ನಾನು ಅವ್ರಿಗೆ ಒಂದು ಕೆಲಸನೂ ಮಾಡಕ್ ಬಿಡ್ತಾ ಇರಲಿಲ್ಲ ಶಾಂತಮ್ಮ. ಎಲ್ಲ ಕೆಲಸನೂ ನಾನೇ ಮಾಡಿಬಿಡ್ತಾ ಇದ್ದೆ. ನನ್ನ ಪ್ರೀತಿಯ ದೇವತೆ ನೋಡ್ಕೊಂಡೆ ನನ್ನ ಮಹಾರಾಣಿ ಇದ್ದಾಗ ಅವ್ರ ಮನೇಲಿದ್ರು ಶಾಂತಮ್ಮ. ಅವ್ರ ತಾಯಿ ಆಗ್ತಾರೆ ಅಂತ ಗೊತ್ತಾದ್ಮೇಲಂತೂ ಒಂದು ಸಣ್ಣ ಕೆಲಸನೂ ಮಾಡಕ್ ಬಿಡ್ತಾ ಇರಲಿಲ್ಲ. ನನ್ನ ಪ್ರೀತಿ ಅರಗಿಣಿ ನೋಡ್ಕೊಂಡೆ ಶಾಂತಮ್ಮ. ಆದ್ರೆ ಅವರು ನನ್ನ ಬಿಟ್ಟು ಹೋಗ್ಬಿಟ್ರು ಶಾಂತಮ್ಮ, ಬಿಟ್ಟು ಹೋಗ್ಬಿಟ್ರು. ನೀನೇನೋ ರಾಣಿ ತರ ನೋಡ್ಕೊತಿದ್ದೆ, ಆದ್ರೆ ಅದು ಅವಳಿಗೆ ಪಂಜರ ಆಗಿತ್ತು ಅನ್ಸುತ್ತೆ. ಅದಕ್ಕೆ ನಿನ್ ಜೊತೆ ಇರೋದ್ಕಿಂತ ದೇವ್ರ ಹತ್ರ ಹೋಗೋದೇ ಸರಿ ಅಂತ ತೀರ್ಮಾನ ಮಾಡಿರ್ಬೇಕು. ಶಾಂತಮ್ಮ, ನಾನು ಅವಾಗ್ಲಿಂದ ಚಿನ್ನು ಬರೆಯೋಕೆ ಅಷ್ಟೊಂದು ವಿಷಯ ಹೇಳ್ತಾ ಇದ್ದೀನಿ. ನೀವ್ಯಾಕೆ ಮಾತಾಡ್ತಾನೆ ಇಲ್ಲ? ನಿಮಗೂ ನನ್ನ ದುಃಖ ನೋಡಿ ಸಂತೋಷ ಆಗ್ತಾ ಇದೆಯಾ? ಅಯ್ಯಯ್ಯೋ, ಏನಪ್ಪ ಹೀಗೆ ಮಾತಾಡ್ತಿದ್ಯಾ? ನೀನು ಸಂತೋಷವಾಗಿದ್ದಿದ್ರೆ ಏನೋ ಒಂದೆರಡು ಮಾತಾಡ್ಬೋದಾಗಿತ್ತು. ಆದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಂಡತಿನ ಕಳ್ಕೊಂಡು ದುಃಖದಲ್ಲಿರುವಾಗ ನಿನ್ನ ಜೊತೆ ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗನ್ನಿಸ್ತಿದೆ
ಅವಳಿಗೇನೆ ನಿನ್ನ ಜೊತೆ ಬಾಳೋ ಅದೃಷ್ಟ ಇರ್ಲಿಲ್ವೇನೋ ಅಂತ. ಅದೃಷ್ಟ ಇತ್ತು ಶಾಂತಮ್ಮ. ಅದೃಷ್ಟನ ನಿಷ್ಠುರ ಮಾಡಿ ದೂರ ಹೋದವ್ರು ಅವರೇ ಅಲ್ವಾ. ಈಗಿನ ಕಾಲದಲ್ಲಿ ಎಷ್ಟೊಂದು ಜನ ಗಂಡಂದ್ರಿಗೆ ಮನೇಲೊಬ್ಳು ಹೆಂಡತಿ ಇದ್ದಾಳೆ ಅನ್ನೋದೇ ಮರ್ತೋಗಿರುತ್ತೆ. ಇಲ್ದಿದ್ರೆ ಅವ್ರ ಪಾಲಿಗೆ ಮನೆಯಲ್ಲಿರೋ ಹೆಂಡತಿ ಕೆಲಸದವಳು. ಆದರೆ ನಾನು ಚಿನ್ನಮರಿನ ಹಾಗೆ ನೋಡ್ಕೊಳ್ಳಿಲ್ಲ ಶಾಂತಮ್ಮ. ನನ್ನ ಚಿನ್ನಮರಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಅವರು ನನ್ನ ಪ್ರೀತಿಯ ದೇವತೆಯಾಗಿ ಆರಾಧಿಸಿದೆ. ಆದರೆ ಅವರು ನನ್ನ ಯಾಕೆ ಬಿಟ್ಟು ಹೋದ್ರು ಶಾಂತಮ್ಮ? ಯಾಕೆ ಬಿಟ್ಟು ಹೋದ್ರು? ಅಂತ ಇರುವಾಗ ಅತಿಯಾಗಿ ಪ್ರೀತಿ ತೋರಿಸಿ ಕಳ್ಕೊಂಡ್ಮೇಲೆ ಹಾಗಿದ್ದೆ ಹೀಗಿದ್ದೆ ಅಂತ ಹೇಳಿ ಪ್ರಯೋಜನ ಇಲ್ಲಪ್ಪ. ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದಕ್ಕಿಂತ ಅವಳನ್ನ ಎಷ್ಟು ಅರ್ಥ ಮಾಡ್ಕೊಳ್ತಿದ್ದೆ ಅನ್ನೋದು ಮುಖ್ಯವಾಗುತ್ತೆ. ಆದರೆ ನಿನ್ನ ಕುರುಡು ಪ್ರೀತಿಗೆ ಅದೆಲ್ಲ ಕಾಣಿಸ್ಲೇ ಇಲ್ವಲ್ಲೋ. ಪ್ರೀತಿ ಪ್ರೀತಿ ಅಂದ್ಕೊಂಡು ಆ ಪ್ರೀತಿನೇ ಬಲಿ ತಗೊಂಡ್ಬಿಟ್ಟಿಯಲ್ಲೋ.